ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ 15 ವಾಕ್ಯ 24 ತಿಳಿಸುವುದೇನೆಂದರೆ, ಅವನು ಕಳೆದು ಹೋಗಿದ್ದನು ಮತ್ತೆ ಸಿಕ್ಕಿದ್ದಾನೆ. ಚಿಂತನೆ: ದುಷ್ಟ ಮಗನ ದೃಷ್ಟಾಂತದ ಈ ಸುಂದರ ಕ್ಷಣವು ಪಶ್ಚಾತ್ತಾಪದ ಶಕ್ತಿ ಮತ್ತು ತಂದೆಯ ಕರುಣೆಯ ಆಳವನ್ನು ತೋರಿಸುತ್ತದೆ. ಮಗನು ತನ್ನ ತಪ್ಪುಗಳನ್ನು ಅರಿತುಕೊಂಡು ಎದ್ದು ತನ್ನ ತಂದೆಯ ಬಳಿಗೆ ಮರಳಲು ನಿರ್ಧರಿಸುತ್ತಾನೆ. ಅವನು ಅಪರಾಧಿತ್ವ ಅಥವಾ ಹತಾಶೆಯಲ್ಲಿ ಉಳಿಯುವುದಿಲ್ಲ. ಅವನು ಮನೆಗೆ ಹಿಂದಿರುಗಲು ಹೆಜ್ಜೆ ಇಡುತ್ತಾನೆ. ದೇವರ ಹೃದಯವು ಆ ಪ್ರೀತಿಯ ತಂದೆಯಂತಿದೆ. ನಾವು ಅಲೆದಾಡಿದಾಗ, ವಿಫಲವಾಗಿದ್ದಾಗ ಅಥವಾ ಕಳೆದು ಹೋದಂತೆ ಭಾವಿಸಿದಾಗ ಅವನು ನಮ್ಮ ಮರಳುವಿಕೆಗಾಗಿ ತಾಳ್ಮೆಯಿಂದ ಕಾಯುತ್ತಾನೆ. ನಾವು ಎದ್ದು ಆತನ ಬಳಿಗೆ ಹಿಂದಿರುಗಲು ನಿರ್ಧರಿಸಿದ ಕ್ಷಣ ಅವನು ಕ್ಷಮೆ ಮತ್ತು ಪ್ರೀತಿಯಿಂದ ನಮ್ಮನ್ನು ಅಪ್ಪಿಕೊಳ್ಳಲು ಓಡುತ್ತಾನೆ. ಯಾರೂ ದೇವರ ಕರುಣೆಯಿಂದ ಎಂದಿಗೂ ದೂರವಿಲ್ಲ. ಎದ್ದು ಹಿಂದಿರುಗಲು ಧೈರ್ಯ ಮುಖ್ಯವಾಗಿದೆ. ಪ್ರಾರ್ಥನೆ: ಪ್ರೀತಿಯ ತಂದೆಯೇ, ನನ್ನ ಪಾಪಗಳು ಮತ್ತು ದೌರ್ಬಲ್ಯಗಳಿಂದಾಗಿ ನಾನು ಕಳೆದು ಹೋದಂತೆ ಭಾವಿಸಿದಾಗ ಎದ್ದು ನಿನ್ನ ಬಳಿಗೆ ಹಿಂದಿರುಗಲು ನನಗೆ ಧೈರ್ಯವನ್ನು ನೀಡಿರಿ. ನಿನ್ನ ಅಂತ್ಯವಿಲ್ಲದ ಕರುಣೆ ಮತ್ತು ಪ್ರೀತಿಯ ಅಪ್ಪುಗೆಯಲ್ಲಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ. ನಿನ್ನ ಕ್ಷಮೆಯಲ್ಲಿ ನಾನು ಎಂದಿಗೂ ಭರವಸೆ ಕಳೆದುಕೊಳ್ಳದೆ ನಿನ್ನಲ್ಲಿ ನನ್ನ ಪ್ರೀತಿ ತೋರಿಸಲು ನನ್ನ ಹೃದಯವನ್ನು ನಿಮ್ಮ ಕಡೆಗೆ ಮರಳಲಿ. ಆಮೆನ್.